ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 68. ಸಿದ್ಧಾಂತ ಅವಳಿಗಾಗಿ ನೇರಳೆ ಬಣ್ಣದ ಫ್ಯಾನ್ಸಿ ಸೀರೆಯೊಂದನ್ನು ಆರಿಸಿಕೊಟ್ಟ. ವಾವ್, ಮಾರ್ವಲಸ್, ತುಂಬ ಚೆನ್ನಾಗಿದೆ. ನಿನ್ನ ಸೌಂದರ್ಯದ ಅಭಿಮಾನಿಯೊಬ್ಬರು ನಿನ್ನನ್ನು ಈ ಸಾರಿಲಿ ನೋಡೋಕ್ಕೆ ಆಸೆ ಪಡ್ತಾ ಇದ್ದಾರೆ. ನಿನ್ನ ಅಭಿಮಾನಿಯನ್ನು ನೀನು ಯಾವತ್ತೂ ನಿರಾಸೆಗೊಳಿಸಬಾರ್ದು. ಸಿದ್ಧಾಂತ ತನ್ನ ಮನದ ಆಸೆಯನ್ನು ಅವಳ ಮುಂದೆ ವ್ಯಕ್ತಪಡಿಸಿದ. ಅವರಿಗೇನು ಇಷ್ಟ ಅಂತ ನಿಂಗೆ ಚೆನ್ನಾಗಿ ಗೊತ್ತಿರೋದು. ಇವತ್ತೇ ಪರ್ಚೇಸ್ ಮಾಡ್ಕೊಂಡು ಬರೋಣ. ಅವಳ ಆಸೆಗೆ ಅವನ ಒಪ್ಪಿಗೆ ಮುದ್ರೆಯೂ ಬಿದ್ದಿತ್ತು. ಸಿದ್ಧಾಂತ್, ನಾನೀಗ ರೇಖಾ ಆಂಟಿಗೆ ಕಾಲ್ ಮಾಡ್ತೀನಿ. ಅಂಕಲ್ಗೂ ಅಪ್ಪ ಅರೆಸ್ಟ್ ಆಗಿರೋ ವಿಚಾರ ಗೊತ್ತಾಗಿರಬಹುದು ಎಂದು ಹೇಳಿ ದೇವರಾಜ್ ಅವರ ಪತ್ನಿ ರೇಖಾಗೆ ಕಾಲ್ ಮಾಡಿದಳು ಸನಿಹಾ. ಆದರೆ ರೇಖಾ ಕಾಲ್ ಸ್ವೀಕರಿಸಲಿಲ್ಲ. ಆಂಟಿಗೆ ಇದು ನನ್ನ ನಂಬರ್ ಅಂತ ಗೊತ್ತಿದೆಯೋ ಇಲ್ಲವೋ, ನಾನು ಇದು ನನ್ನ ನಂಬರ್ ಅಂತ ಒಂದು ಸಂದೇಶ ಕಳಿಸ್ತೀನಿ, ಆಗ ಏನು ಮಾಡ್ತಾರೆ ನೋಡೋಣ ಎಂದು ಹೇಳಿ ತಕ್ಷಣವೇ ಅವರಿಗೊಂದು ಸಂದೇಶವನ್ನು ಕಳುಹಿಸಿದ್ದಳು ಸನಿಹಾ. ಇತ್ತ ರೇಖಾ ಅವರು ಸನಿಹಾಳಿಂದ ತನಗೆ ಕರೆ ಬರುತ್ತಿರುವುದನ್ನು ನೋಡಿ ಕೂಡ ಬೇಕೆಂದೇ ಕರೆ ಸ್ವೀಕರಿಸಲಿಲ್ಲ. ಅವರು ಪತಿಯ ಬಳಿ ಹೇಳಿದರು, ರೀ, ಸನಿಹಾ ಕಾಲ್ ಮಾಡ್ತಿದ್ದಾಳೆ. ಅವಳಪ್ಪ ಅರೆಸ್ಟ್ ಆಗಿರುವುದಕ್ಕೂ ಅವಳು ಕಾಲ್ ಮಾಡುತ್ತಿರುವುದಕ್ಕೂ ಏನಾದರೂ ಸಂಬಂಧ ಇರಬಹುದಾ? ಸಿದ್ಧಾಂತ್ ಸಾಯೋ ದಿನ ಅವಳು ಸಿದ್ಧಾಂತ್ ಜೊತೆ ಅವನ ಮನೆಯಲ್ಲಿ ಇದ್ಲು ಅಂತ ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಅಪ್ಪ ಮಗಳ ಸಂಬಂಧ ಹೇಗಿತ್ತು ಅಂತ ಏನಾದರೂ ನಿಮಗೆ ಗೊತ್ತಿದೆಯಾ? ಅದೇ ಸಿದ್ಧಾಂತ್ ಅಲ್ವಾ ಆವತ್ತು ನಿಮ್ಮನ್ನು ರಕ್ಷಣೆ ಮಾಡಿದ್ದು? ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದರು ರೇಖಾ. ರಾಜಶೇಖರ್ ಅವರಿಗೆ ಮಗಳು ಅಳಿಯನ ಜೊತೆ ಇರುವುದು ಇಷ್ಟ ಇರಲಿಲ್ಲ. ಆದರೂ ಅವಳು ಆವತ್ತೊಂದು ಇನ್ಸಿಡೆಂಟ್ ಆಗಿತ್ತಲ್ಲ, ಆ ದಿನ ಅಪ್ಪ ಇಲ್ಲದ ಸಮಯದಲ್ಲಿ ಗಂಡನ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ಲು. ಬಹುಶಃ ಅವಳು ಗಂಡನ ಜೊತೆ ಹೊಂದ್ಕೊಂಡು ಜೀವನ ಮಾಡ್ತಿದ್ಲು ಅನಿಸುತ್ತೆ. ನೀನು ಹೇಳಿದ್ದು ಸರಿ, ಅವಳು ಏನೋ ಕಾರಣ ಇದ್ದೇ ನಿಂಗೀಗ ಕಾಲ್ ಮಾಡ್ತಾ ಇರೋದು. ಆದರೆ ಏನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನೀನಾಗಿ ಅವಳಿಗೆ ಕಾಲ್ ಮಾಡೋಕ್ಕೆ ಹೋಗಬೇಡ. ಒಂದು ವೇಳೆ ಅವಳು ಮತ್ತೆ ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡಿ ಮಾತಾಡು. ವಿಷಯ ಏನು ಅಂತ ನಾವು ತಿಳಿದುಕೊಳ್ಳೋಣ. ಪಾಪ ಸಿದ್ಧಾಂತ್, ಅವನು ತುಂಬ ಒಳ್ಳೆ ಹುಡುಗ. ಆ ಹುಡುಗಿನೂ ತೊಂದರೆ ಇಲ್ಲ, ಒಳ್ಳೆ ಹುಡುಗಿನೇ. ಮಕ್ಕಳಿಬ್ಬರು ತಂದೆ ಹಾಗೆ ಬಂದಿಲ್ಲ, ಎಲ್ಲ ಅವರ ತಾಯಿ ಹಾಗೇನೆ. ಸುಲೋಚನಾ ಮೇಡಮ್ ಅವರು ಕೂಡ ತುಂಬ ಸಾಧು ಸ್ವಭಾವದ ಹೆಣ್ಣುಮಗಳು. ಇಷ್ಟು ದಿನ ಅವರಿಗೆ ಗಂಡನ ಇನ್ನೊಂದು ಮುಖ ಪರಿಚಯವಾಗಿರಲಿಲ್ಲ, ಈಗಲೇ ಗೊತ್ತಾಗಿದ್ದು. ಅವರಿಬ್ಬರ ಮಾತುಕತೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸನಿಹಾ ಮತ್ತೊಮ್ಮೆ ಕರೆ ಮಾಡಿದ್ದಳು. ಈಗ ರೇಖಾ ಅವರು ಕರೆ ಸ್ವೀಕರಿಸಿದರು. ಹಲೋ ರೇಖಾ ಆಂಟಿ, ನಾನು ಸನಿಹಾ ಮಾತಾಡ್ತಿರೋದು. ನೀವು ನನ್ನ ಮರ್ತಿಲ್ಲ ತಾನೇ? ನೀವು ಹೇಗಿದ್ದೀರಾ ಆಂಟಿ? ಅಂಕಲ್ ಚೆನ್ನಾಗಿದ್ದಾರಾ? ಮತ್ತೆ ಏನು ಸಮಾಚಾರ ಎಂದು ಅವರನ್ನು ಪ್ರಶ್ನಿಸಿದಳು ಸನಿಹಾ. ರೇಖಾ ಅವರು ಅವಳ ಪ್ರಶ್ನೆಗೆ ಉತ್ತರಿಸಿದ್ದರು. ಬಳಿಕ, ನಿನ್ನ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಯಿತು ಕಣಮ್ಮ. ಈಗ ನೀನು ಎಲ್ಲಿದ್ದೀಯಾ? ಗಂಡನ ಮನೆಯಲ್ಲೋ ಅಥವಾ ಅಪ್ಪನ ಮನೆಯಲ್ಲೋ ಎಂದು ವಿಚಾರಿಸಿದಾಗ ಸನಿಹಾ ಅದಕ್ಕೆ ಉತ್ತರಿಸಿದಳು. ಅದೇ ವಿಷಯಕ್ಕೆ ಆಂಟಿ ನಾನು ಕರೆ ಮಾಡ್ತಿರೋದು. ಆಂಟಿ, ಅಲ್ಲಿ ಅಂಕಲ್ ಇದ್ದಾರಾ? ಇಲ್ಲಾಂದರೆ ಅಂಕಲ್ ನಂಬರ್ ಕೊಟ್ಟರೂ ನಡೆಯುತ್ತೆ. ನಾನು ನೇರವಾಗಿ ಅವರಿಗೆ ಕಾಲ್ ಮಾಡ್ತೀನಿ. ನನಗೆ ಅವರಿಂದ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಎಂದು ಸನಿಹಾ ತಾನು ಕರೆ ಮಾಡಿದ್ದರ ಉದ್ದೇಶವನ್ನು ಅವರಿಗೆ ವಿವರಿಸಿದಳು. ಅಂಕಲ್ ಇಲ್ಲೇ ಇದ್ದಾರೆ, ಅವರಿಗೆ ಕೊಡ್ತೀನಿ ಹೇಳಿ ತಮ್ಮ ಸೆಲ್ಫೋನನ್ನು ಪತಿಗೆ ಕೊಟ್ಟರು ರೇಖಾ. ಸನಿಹಾ ಅವರಲ್ಲಿ, ಅಂಕಲ್, ನೀವು ತುಂಬ ವರ್ಷ ನಮ್ಮ ಅಪ್ಪನ ಜೊತೆ ಕೆಲಸ ಮಾಡಿದವರಲ್ವಾ? ನನಗೆ ನಿಮ್ಮಿಂದ ತುಂಬ ಇಂಪಾರ್ಟೆಂಟ್ ಮಾಹಿತಿ ಬೇಕಾಗಿತ್ತು. ಅದೆಲ್ಲ ಫೋನ್ನಲ್ಲಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ನಾನೀಗ ಗೆಳತಿ ಜೊತೆ ಟೂರ್ ಬಂದಿದ್ದೀನಿ. ನಾಳೆ ಅಥವಾ ನಾಡಿದ್ದು ಊರಿಗೆ ಬರ್ತಾ ಇದ್ದೀನಿ. ಊರಿಗೆ ಬಂದ ಮೇಲೆ ನಾನು ನಿಮ್ಮನ್ನು ಮೀಟ್ ಮಾಡಬೇಕಾಗಿತ್ತು ಎಂದು ಹೇಳಲು ಅವರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದರು. ಆಯ್ತಮ್ಮ, ನೀನು ಊರಿಗೆ ಬಂದ ಮೇಲೆ ನಾವಿಬ್ಬರು ಮೀಟ್ ಮಾಡೋಣ. ನನಗೆ ಗೊತ್ತಿರೋ ವಿಷಯವನ್ನು ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಆವತ್ತೊಂದು ದಿನ ಸಿದ್ಧಾಂತ್ ನನಗೆ ಸಹಾಯ ಮಾಡಿರೋದರಿಂದ ನಾನು ಇವತ್ತು ಬದುಕಿರೋದು. ಅವನ ಋಣ ನನ್ನ ಮೇಲಿದೆ ಎಂದು ಹೇಳಿದರು ದೇವರಾಜ್. ಬಳಿಕ ಒಂದೆರಡು ನಿಮಿಷ ಮಾತುಕತೆಯಾದ ಬಳಿಕ ಕರೆ ಸ್ಥಗಿತಗೊಳಿಸಿದಳು ಸನಿಹಾ. ಬಳಿಕ ಸನಿಹಾ ಮತ್ತು ಸಿದ್ಧಾಂತ್ ಅವರಿಬ್ಬರು ಶಾಪಿಂಗಿಗೆಂದು ಹೊರಟರು. ಸಿದ್ಧಾಂತ್ನ ನೋಡಿದವರು ತಕ್ಷಣವೇ ತನ್ನನ್ನು ಗುರುತು ಹಿಡಿಯಬಾರದೆಂಬ ಕಾರಣಕ್ಕಾಗಿ ಮುಖವನ್ನು ಮಾಸ್ಕ್ನಿಂದ ಕವರ್ ಮಾಡಿಕೊಂಡಿದ್ದ. ಅಕ್ಕ ಯಾವಾಗಲೂ ಕಾಲಿಗೆ ಬೆಳ್ಳಿಯ ಕಾಲ್ಚೈನು ಹಾಕ್ಕೋತಾಳೆ, ಅವಳಿಗದು ತುಂಬ ಇಷ್ಟ ಎಂದು ಹೇಳುತ್ತಾ ಸನಿಹಾ ಅಕ್ಕನಿಗಾಗಿ ಬೆಳ್ಳಿಯ ಕಾಲ್ಚೈನ್ ಖರೀದಿಸಿಕೊಂಡಳು. ಅದಾದ ಬಳಿಕ, ಮೊನ್ನೆ ಅವರ ಮನೆಗೆ ಹೋಗಿದ್ದಾಗ ಭಾವ ನನಗೊಂದು ಒಳ್ಳೆ ಲೆದರ್ ಜಾಕೆಟ್ ತಗೋಬೇಕು ಅಂತ ಅಕ್ಕನ ಹತ್ತಿರ ಹೇಳೋದು ಕೇಳಿಸ್ತು. ತಗೊಂಡಾಯ್ತೋ ಗೊತ್ತಿಲ್ಲ, ಆದರೆ ನನ್ನ ಕಡೆಯಿಂದ ಭಾವನಿಗೋಸ್ಕರ ಒಂದು ಲೆದರ್ ಜಾಕೆಟ್ ತಗೋತೀನಿ ಸಿದ್ಧಾಂತ್ ಎಂದು ಸಿದ್ಧಾಂತ್ ಬಳಿ ಹೇಳಿ ಭಾವನಿಗಾಗಿ ಒಂದು ಲೆದರ್ ಜಾಕೆಟನ್ನು ಖರೀದಿಸಿಕೊಂಡಳು ಸನಿಹಾ. ತಾಯಿಗಾಗಿ ಗಿಣಿ ಹಸಿರು ಬಣ್ಣದ ರೇಷ್ಮೆ ಸೀರೆಯನ್ನು ಖರೀದಿಸಿದ್ದಳು. ತಾಯಿಗೆ ಸೀರೆ ಖರೀದಿಸಿಯಾದ ಬಳಿಕ ಸನಿಹಾ ಅಲ್ಲಿಂದ ಹೊರಡಲು ಅನುವಾದಾಗ ಸಿದ್ಧಾಂತ್ ಅವಳನ್ನು ತಡೆದು ಹೇಳಿದ, ಸಾನು, ಮದುವೆ ಆದಮೇಲೆ ನಾನು ನಿಂಗೆ ಏನೂ ತೆಗೆದುಕೊಟ್ಟೇ ಇಲ್ಲ. ನಿನಗೋಸ್ಕರ ಸೀರೆ ಖರೀದಿಸಬೇಕು ಅಂತ ಇದ್ದೀನಿ. ನಿಂಗೆ ಯಾವ ಸೀರೆ ಇಷ್ಟನೋ ಅದು ನೀನು ತಗೋ ಎಂದು ಅವನು ಹೇಳಿದಾಗ ಅವಳು ಅದಕ್ಕೊಪ್ಪದೆ
ಮದುವೆ ಆದ ಮೇಲೆ ಇವತ್ತೇ ನೀನು ನನಗೆ ಮೊದಲ ಬಾರಿ ಸಾರಿ ಕೊಡಿಸ್ತಿರೋದು. ನಿನ್ನ ಸೆಲೆಕ್ಷನ್ ಯಾವಾಗಲೂ ಅದ್ಭುತವಾಗಿರುತ್ತೆ. ಸಾರಿಯ ಆಯ್ಕೆ ನಿಂದೇ ಇರಲಿ ಹೇಳಿದಳು ಸನಿಹಾ. ಹೌದಾ, ನೀನು ಹಾಗೆ ಹೇಳೋಕೆ ಕಾರಣ? ನನ್ನ ಯಾವ ಸೆಲೆಕ್ಷನ್ ನಿಂಗೆ ಅಷ್ಟು ಇಷ್ಟ ಆಗಿರೋದು? ಅವಳನ್ನು ಪ್ರಶ್ನಿಸಿದ. ನೀನು ನಿನ್ನ ಲೈಫ್ ಪಾರ್ಟ್ನರನ್ನು ಆರಿಸಿಕೊಂಡಿರುವುದು. ನನಗಿಂತ ಒಳ್ಳೆ ಜೋಡಿ ನಿಂಗೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಸಿಗ್ತಾ ಇರಲಿಲ್ಲ. ನಾನು ಹೇಳ್ತಿರೋದು ಸರಿ ತಾನೆ? ಇನ್ನು ಸಾರಿ ವಿಷಯಕ್ಕೆ ಬಂದರೆ, ನಮ್ಮ ಮದುವೆ ಸ್ಯಾರಿ ನೀನೇ ತಾನೇ ಆರಿಸಿರೋದು. ನನಗಂತೂ ಅದು ಸಖತ್ ಇಷ್ಟ ಆಗಿತ್ತು. ಈಗಲೂ ಆಯ್ಕೆ ನಿನ್ನದೇ ಇರಲಿ ಹೇಳಿದಳು. ಥ್ಯಾಂಕ್ ಯು ನಿನ್ನ ಕಾಂಪ್ಲಿಮೆಂಟ್ಗೆ. ಅವಳಿಗೆ ಧನ್ಯವಾದಗಳನ್ನರ್ಪಿಸಿ ಸಿದ್ಧಾಂತ ಅವಳಿಗಾಗಿ ಸಾರಿ ಹುಡುಕತೊಡಗಿದ. ಸಿದ್ಧಾಂತ ಅವಳಿಗಾಗಿ ನೇರಳೆ ಬಣ್ಣದ ಫ್ಯಾನ್ಸಿ ಸಾರಿಯೊಂದನ್ನು ಆರಿಸಿಕೊಟ್ಟ. ಆ ಸಾರಿಯನ್ನು ತಂದು ಅವಳ ಭುಜದ ಮೇಲಿಟ್ಟು ನೋಡಿದಾಗ ಅವಳ ಅಂದ ಇನ್ನೂ ಹೆಚ್ಚಿದಂತೆ ಕಾಣಿಸಿತು ಅವನ ಕಣ್ಣುಗಳಿಗೆ. ಅದು ಅವಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು. ಸನಿಹಾಳ ಕಣ್ಣುಗಳು ಕೂಡ ಅರಳಿದವು. ವಾವ್, ಮಾರ್ವಲಸ್, ತುಂಬ ಚೆನ್ನಾಗಿದೆ ಉದ್ಗರಿಸಿದಳು. ಸನಿಹಾ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ್ದಳು. ಸಿದ್ಧಾಂತ್ ಪತ್ನಿಗಾಗಿ ಆ ಸೀರೆಯನ್ನು ಖರೀದಿಸಿದ. ಸಾನು, ಇದಕ್ಕೆ ರೆಡಿ ಬ್ಲೌಸ್ ಸಿಗಲ್ವಾ? ಅದನ್ನು ತಗೋ. ಅವನ ಇಂಗಿತ ಅವಳಿಗೆ ಅರ್ಥವಾಗಿರಲಿಲ್ಲ. ಈಗ ಯಾಕೆ ಅದೆಲ್ಲ? ಇಲ್ಲಿ ಯಾವ ಫಂಕ್ಷನ್ ಇದೆ ಸಾರಿ ಉಡೋಕೆ? ಈಗೆಲ್ಲ ಸಾರಿ ಜೊತೆನೇ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಕೂಡ ಸಿಗುತ್ತೆ. ಆಮೇಲೆ ಊರಿಗೆ ಹೋದ್ಮೇಲೆ ನನ್ನ ಟೈಲರ್ ಹತ್ತಿರ ಕೊಟ್ಟು ಬ್ಲೌಸ್ ಹೊಲಿಸ್ಕೋತೀನಿ ಎಂದು ಅವಳು ಹೇಳುತ್ತಿರುವಂತೆ ಸಿದ್ಧಾಂತ್ ಸೇಲ್ಸ್ ಗರ್ಲ್ ಬಳಿ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಕೊಡಿ ಎಂದು ಹೇಳಿಯಾಗಿತ್ತು. ಸೇಲ್ಸ್ ಗರ್ಲ್ ಆಚೆ ಹೋಗುತ್ತಿದ್ದಂತೆ ಸಿದ್ಧಾಂತ್ ಪತ್ನಿಯ ಸಮೀಪ ಸರಿದು ಅವಳಿಗೆ ಮಾತ್ರ ಕೇಳಿಸುವಂತೆ ಹೇಳಿದ. ಸಾನು, ಸಾರಿಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯಾ ಅಂತ ನಿಂಗೆ ಗೊತ್ತಿಲ್ಲ ಅನಿಸುತ್ತೆ. ಫಂಕ್ಷನ್ಗೆ ಮಾತ್ರ ಸಾರಿ ಉಡಬೇಕು ಅಂತ ನಿಂಗೆ ಯಾರು ಹೇಳಿದ್ದು? ಫಂಕ್ಷನ್ ಇಲ್ಲದೇ ಇದ್ದರೆ ಈ ಸಾರಿ ಉಟ್ಕೋಬಾರ್ದು ಅಂತ ರೂಲ್ಸ್ ಏನಾದರೂ ಮಾಡಿದೀಯಾ? ಅವಳನ್ನು ವಿಚಾರಿಸಿಕೊಂಡ. ಬಳಿಕ ಸನಿಹಾ ಅದಕ್ಕೊಪ್ಪುವ ಮ್ಯಾಚಿಂಗ್ ಸಾರಿ ಸ್ಕರ್ಟ್ ಕೂಡ ತೆಗೆದುಕೊಂಡು ಅದರ ಬಿಲ್ ತೆತ್ತು ಅವರು ಅಲ್ಲಿಂದ ಹೊರಟರು. ಅಂಗಡಿಯಿಂದ ಹೊರಬರುತ್ತಲೇ ಸಿದ್ಧಾಂತ್ ಅವಳ ಬಳಿ ಪಿಸುದನಿಯಲ್ಲಿ ಹೇಳಿದ. ನಿನ್ನ ಸೌಂದರ್ಯದ ಅಭಿಮಾನಿಯೊಬ್ಬರು ನಿನ್ನನ್ನು ಈ ಸಾರಿಯಲ್ಲಿ ನೋಡೋಕೆ ಆಸೆ ಪಡ್ತಾ ಇದ್ದಾರೆ. ನೀನು ಯಾವತ್ತೂ ಅವರನ್ನು ನಿರಾಸೆಗೊಳಿಸಬಾರ್ದು. ನಿನ್ನ ಅಭಿಮಾನಿ ನಿನ್ನ ಸೌಂದರ್ಯವನ್ನು ಸವಿಯೋ ಆಸೆ ಪಡೋರು ಹೇಳ್ದಾಗೆಲ್ಲ ನೀನು ಸಾರಿ ಉಟ್ಕೋಬೇಕು. ಸಿದ್ಧಾಂತ್ ತನ್ನ ಆಸೆಯನ್ನು ಅವಳ ಮುಂದೆ ವ್ಯಕ್ತಪಡಿಸಿದ್ದ. ಅದು ಯಾರಪ್ಪ ಅಂತ ಅಭಿಮಾನಿ? ನನಗೆ ಇದುವರೆಗೂ ಯಾವ ಅಭಿಮಾನಿಗಳು ಇರಲಿಲ್ಲ. ಮತ್ತೆ ನನ್ನ ಮುಂದೆ ಇದುವರೆಗೂ ಯಾರು ಏನು ಹೇಳಿಲ್ವೇ? ಸಿದ್ಧಾಂತ್ ಇಂಡೈರೆಕ್ಟಾಗಿ ಹೇಳುತ್ತಿದ್ದನಲ್ಲ, ಆದ್ದರಿಂದ ತನಗೇನು ಗೊತ್ತಿಲ್ಲವೆಂಬಂತೆ ಬೇಕೆಂದೇ ಅವನನ್ನು ಕೀಟಲೆ ಮಾಡಲು ಹೇಳಿದಳು ಸನಿಹಾ. ಇನ್ಯಾರು? ನಾನೇ ನಿನ್ನ ಅಭಿಮಾನಿ. ನೀನು ಅರ್ಥ ಆಗಿದ್ರೂ ಬೇಕು ಅಂತ ನನ್ನ ಬಾಯಿಂದಲೇ ಕೇಳಬೇಕು ಅಂತ ತಾನೇ ಈ ಪ್ರಶ್ನೆ ಕೇಳ್ತಿರೋದು. ಈ ಸ್ಯಾರಿಲಿ ನೀನು ಹೇಗೆ ಕಾಣಿಸ್ತೀಯ ಅಂತ ನೋಡೋ ಆಸೆ ನನಗೆ. ಈ ಹೆಣ್ಣಿನ ಸೌಂದರ್ಯ ಈ ಸಾರಿಯಲ್ಲಿ ಸವಿಯೋ ಆಸೆ ಆಗ್ಬಿಟ್ಟಿದೆ ನನಗೆ. ದಯವಿಟ್ಟು ನನ್ನ ಆಸೆಯನ್ನು ನಿರಾಸೆಗೊಳಿಸಬೇಡ, ನನ್ನ ಡಿಸಪಾಯಿಂಟ್ ಮಾಡಬೇಡ. ಇವತ್ತು ನೀನು ನನಗೋಸ್ಕರ ಈ ಸಾರಿ ಉಡಲೇಬೇಕು. ಅವನಿಗೆ ನಿರಾಸೆ ಮಾಡುವ ಮನಸ್ಸಾಗದೆ ಸನಿಹಾ ಕೂಡ ಒಪ್ಪಿಕೊಂಡಳು. ಇನ್ನೂ ಒಂದು ಶರ್ಟ್ ತಗೋಬೇಕು ಎಂದು ಸನಿಹಾ ಹೇಳಿದಾಗ ಸಿದ್ಧಾಂತ್ ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಸಿದ್ಧಾಂತ್, ನಿನ್ನ ಸೈಜ್ ಯಾವುದು ಅಂತ ಹೇಳು. ಅವನು ಹೇಳಿದ ಬಳಿಕ ಅವನಿಗಾಗಿ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಚೆಕ್ಸ್ಗಳಿದ್ದ ತುಂಬು ತೋಳಿನ ಶರ್ಟ್ ಖರೀದಿಸಿದಳು ಸನಿಹಾ. ಸಾರಿ ಸಿದ್ಧಾಂತ್, ಗಿಫ್ಟು ನನ್ನ ಕಡೆಯಿಂದ ಆದರೂ ದುಡ್ಡು ನಿನ್ನ ಕಡೆಯಿಂದಲೇ ಕೊಡಬೇಕು. ಅವಳ ಬಳಿ ದುಡ್ಡಿರಲಿಲ್ಲ. ಸಾನು, ನಾವಿಬ್ಬರು ಒಂದಾದ ಮೇಲೆ ನಿಂದು ನಂದು ಅಂತ ಪ್ರತ್ಯೇಕ ಯಾವುದೂ ಇಲ್ಲ. ನೀನು ಸಾರಿ ಕೇಳಿದರೆ ನನಗಿಷ್ಟ ಆಗಲ್ಲ. ಸನಿಹಾ ಮತ್ತು ಸಿದ್ಧಾಂತ್ ಶಾಪಿಂಗ್ ಮುಗಿಸಿಕೊಂಡು ಹೊರಬಂದಾಗ ಗಂಟೆ ಆಗಲೇ 2ರ ಸಮೀಪ ಬಂದಿತ್ತು. ಸಿದ್ಧಾಂತ್ ಏನೋ ಗಾಢವಾಗಿ ಯೋಚನೆ ಮಾಡುತ್ತಿದ್ದ. ಅವನಿಗೆ ಹೊಟ್ಟೆ ಹಸಿವಿನ ಅರಿವಾಗಿರಲಿಲ್ಲ. ಆದರೆ ಸನಿಹಾಗೆ ಹೊಟ್ಟೆ ಹಸಿವಾಗತೊಡಗಿತ್ತು. ಸಿದ್ಧಾಂತ್, ನನಗೆ ತುಂಬ ಹಸಿವಾಗ್ತಾ ಇದೆ. ಹೊಟ್ಟೆಗೆ ಪೆಟ್ರೋಲ್ ಬೀಳದೇ ಇದ್ದರೆ ಇನ್ನು ನನ್ನಿಂದ ಎಲ್ಲಿಗೂ ಬರೋಕೆ ಸಾಧ್ಯ ಇಲ್ಲ. ಈಗ ನೀನೇನಾದರೂ ಕೊಡಿಸ್ತೀಯೋ ಅಥವಾ ನಿನ್ನನ್ನೇ ತಿಂದ್ಬಿಡ್ಲಾ ಎಂದು ಅವನನ್ನೇ ನೋಡುತ್ತಾ ಕೇಳಿದಳು ಸನಿಹಾ. ಅವಳ ಪ್ರಶ್ನೆ ಕೇಳಿ ಅವನಿಗೆ ನಗು ಉಕ್ಕಿ ಬಂದಿತ್ತು. ಹಾಗಾದರೆ ನಿಂಗೀಗ ನಾನು ಏನೂ ಕೊಡಿಸಲ್ಲ, ಹಾಗೆ ಕರ್ಕೊಂಡು ಹೋಗ್ತೀನಿ. ಸಾಧ್ಯ ಆದರೆ ಈಗಲೇ ತಿಂದುಬಿಡು, ನೋಡ್ತೀನಿ. ಅವನು ಬೇಕೆಂದೇ ಅವಳನ್ನು ಛೇಡಿಸಿದ. ಹೋಟೆಲಲ್ಲಿ ಊಟ ಮಾಡಿಕೊಂಡು ತುಂಬ ಖುಷಿಯಾಗಿ ಮನೆಗೆ ಹಿಂದಿರುಗಿದ್ದರು ಸನಿಹಾ ಮತ್ತು ಸಿದ್ಧಾಂತ್. ಅದೇ ಸಂದರ್ಭದಲ್ಲಿ ರಾಜಶೇಖರ್ ಅವರನ್ನು ವಿಚಾರಣೆ ಮಾಡಿದಾಗ ಪರಿಸ್ಥಿತಿ ಮತ್ತು ಸನ್ನಿವೇಶಗಳು ಅವರನ್ನು ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿದ್ದವು. ಅದಲ್ಲದೆ ಅವರನ್ನು ವಿಚಾರಿಸುತ್ತಾ ಹೋದಂತೆ ಈ ಹಿಂದೆ ಮಾಡಿದ ಮತ್ತೆರಡು ಕೊಲೆಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಂಡು ಬಿಟ್ಟಿದ್ದರು ಪೊಲೀಸ್ನವರು. ರಾಜಶೇಖರ್ ಅವರು ಸಿದ್ಧಾಂತ್ನನ್ನು ಕೊಲೆ ಮಾಡಲು ಇನ್ನೊಂದು ಕಾರಣವೇ ಅವರ ತಾಯಿಯ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ ಹಳೆಯ ಕೇಸನ್ನು ರೀಓಪನ್ ಮಾಡಿಸಿದ್ದಲ್ಲವೇ? ಅದೊಂದು ಕೊಲೆ ಕೇಸ್ ಎಂದು ಅದನ್ನು ರೀಓಪನ್ ಮಾಡಿಸಿದ್ದನಲ್ಲ, ಅದನ್ನೀಗ ಬಾಯ್ಬಿಟ್ಟಿದ್ದರು ರಾಜಶೇಖರ್. ಅದನ್ನು ಕೇಳಿ ದಿಗ್ಭ್ರಾಂತರಾಗುವ ಸರದಿ ಪೊಲೀಸ್ನವರದಾಗಿತ್ತು. ಅಂದರೆ ಸಿದ್ಧಾಂತ್ ಅವರ ತಾಯಿ ನಂದಿನಿ ಮೇಡಮ್ ಅವರ ಕೊಲೆಗೂ ನೀವೇ ಪ್ಲಾನ್ ಮಾಡಿದ್ದು ಅಂತ ಆಯಿತು. ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ವಾ?
ಇಲ್ಲ ಅಲ್ವೇಂದ್ರಿ, ನಿಮ್ಮಂಥವರು ಜೈಲಲ್ಲಿದ್ದು ಶಿಕ್ಷೆ ಅನುಭವಿಸೋಕು ನಾಲಾಯಕು, ನಿಮ್ಮಂಥವರನ್ನು ಮರಣದಂಡನೆಗೆ ಗುರಿ ಮಾಡಬೇಕು ಹೇಳಿದರು ಪೊಲೀಸ್ನವರು. ಈಗ ಸಿಕ್ಕಿಬಿದ್ದು ಬಿಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಂತಹ ಬಲವಾದ ಸಾಕ್ಷಿಗಳು ಸಿಕ್ಕಿದ್ದವಲ್ಲ. ಅವರನ್ನು ವಿಚಾರಣಾಧೀನ ಕೈದಿ ಎಂದು ಪರಿಗಣಿಸಿ ಜೈಲಿಗೆ ಕಳುಹಿಸಲಾಗಿತ್ತು. ಜೈಲು ಪಾಲಾದ ರಾಜಶೇಖರ್ ಅವರನ್ನು ನೋಡಲು ಅವರ ಮನೆಯಿಂದ ಯಾರೊಬ್ಬರೂ ಬರಲಿಲ್ಲ. ಅವರ ಲಾಯರ್ ಪ್ರತಾಪ್ ಅವರು ಅಂದು ಮನೆಗೆ ಬಂದು ಸುಲೋಚನಾ ಅವರ ಬಳಿ, ಸರ್ನ ಈಗ ಜೈಲಿಗೆ ಕಳಿಸಿರೋದು ನಿಮಗೂ ಗೊತ್ತಿರಬಹುದು. ಅವರು ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೀವು ಅವರಿಗೆ ಸಹಕಾರ ಕೊಡಬೇಕಾಗಿರುವುದು ಪತ್ನಿಯಾಗಿ ನಿಮ್ಮ ಧರ್ಮ. ನಾನು ಕೋರ್ಟ್ನಲ್ಲಿ ವಾದ ಮಾಡಿ ಅವರನ್ನು ಹೊರಗೆ ಕರ್ಕೊಂಡು ಬರೋಕೆ ಟ್ರೈ ಮಾಡ್ತೀನಿ. ಈಗ ಅವರು ಜೈಲಿನಲ್ಲಿದ್ದಾರೆ. ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ತುಂಬ ಅಪೇಕ್ಷೆ ಪಡುತ್ತಿದ್ದಾರೆ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅವರನ್ನು ಮೀಟ್ ಮಾಡಿ ಅವರಿಗೆ ಧೈರ್ಯ ತುಂಬಿ ಎಂದು ಸುಲೋಚನಾ ಅವರ ಬಳಿ ಹೇಳಲು, ಸುಲೋಚನಾ ಅವರು ಈವರೆಗೆ ಯಾವ ಕೆಲಸ ಮಾಡುವಾಗಲೂ ನನ್ನ ಹತ್ರ ಏನೂ ಕೇಳ್ತಾ ಇರಲಿಲ್ಲ. ಒಂದು ವೇಳೆ ಆ ಕೆಲಸ ಮಾಡೋ ಮೊದಲೇ ನನ್ನ ಹತ್ರ ಕೇಳಿದರೆ ಇಂತಹ ಕೆಲಸ ಮಾಡಬೇಡಿ ಅಂತಾನೆ ಹೇಳ್ತಾ ಇದ್ದೆ. ಈಗ ನಾನು ನಿಮ್ಮ ಜೊತೆ ಬಂದು ಅವರಿಗೆ ಧೈರ್ಯ ಹೇಳೋದು ಮತ್ತು ಅವರಿಗೆ ಸಪೋರ್ಟ್ ಮಾಡಿದರೆ ಅವರು ಮಾಡಿರುವ ಪಾಪದಲ್ಲಿ ನಾನು ಪಾಲುದಾರಳಾಗಿ ಬಿಡ್ತೀನಿ. ಅದು ನನಗೆ ಇಷ್ಟವಿಲ್ಲ. ಅವರ ತಪ್ಪನ್ನು ಕ್ಷಮಿಸುವಷ್ಟು ದೊಡ್ಡ ಗುಣ ನನ್ನಲ್ಲಿಲ್ಲ. ನೀವು ನನ್ನ ಬಗ್ಗೆ ಅದೇನು ಬೇಕಾದರೂ ತಿಳ್ಕೊಳ್ಳಿ. ನಾನಂತೂ ಈಗ ನಿಮ್ಮ ಜೊತೆ ಬರೋಕೆ ಸಾಧ್ಯವಿಲ್ಲ, ಬರೋದೂ ಇಲ್ಲ ಎಂದು ಧೈರ್ಯವಾಗಿ ಹೇಳಿ ರಾಜಶೇಖರ್ ಅವರನ್ನು ಮೀಟ್ ಮಾಡಲು ಸ್ಪಷ್ಟವಾಗಿ ವಿರೋಧಿಸಿದ್ದರು ಸುಲೋಚನಾ. ಅದನ್ನು ಕೇಳಿ ಪ್ರತಾಪ್ ಅವರಿಗೆ ತುಂಬ ಆಶ್ಚರ್ಯವಾಗಿ ಬಿಟ್ಟಿತ್ತು. ಅವರು ಕಣ್ಣು ಬಾಯಿ ಬಿಟ್ಟು ಸುಲೋಚನಾ ಅವರನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದರು. ರಾಜಶೇಖರ್ ಅವರಿಗೆ ಮರಣದಂಡನೆ ಶಿಕ್ಷೆಯಾಗುತ್ತಾ? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.